ಹಿಂದೂಗಳಿಗೆ ಸಿಕ್ತು ಮತ್ತೊಂದು ಜಯ. ಸ್ನೇಹಿತರೆ, ಸದ್ಯ ಎಲ್ಲೆಡೆ ಚರ್ಚೆಯಾಗ್ತಿರುವಂತಹ ವಿಚಾರ ಯಾವುದಪ್ಪ ಅಂದರೆ ಅದು ರಾಮ ಮಂದಿರದ ವಿಚಾರ. ಹೌದು ಸ್ನೇಹಿತರೆ, ಇದು ಕೇವಲ ಭಾರತದಲ್ಲಿ ಮಾತ್ರವಲ್ಲ, ಇಡೀ ವಿಶ್ವದಲ್ಲಿಯೇ ಹೆಚ್ಚು ಚರ್ಚೆಯಾಗಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇದಷ್ಟೇ ಅಲ್ಲದೆ ನಮ್ಮ ದೇಶದ ಆರ್ಥಿಕತೆಯನ್ನು ಮತ್ತು ನಮ್ಮ ರಾಜಕೀಯ ವ್ಯವಸ್ಥೆಯನ್ನು ಈ ರಾಮ ಮಂದಿರ ಬದಲಿಸಿತಾ ಎನ್ನುವಂತಹ ಪ್ರಶ್ನೆ ಮೂಡಿತು. ಯಾಕಂದರೆ ಅಷ್ಟರ ಮಟ್ಟಿಗೆ ಇದರ ಪ್ರಭಾವವಿತ್ತು. ಅದರಲ್ಲೂ ಕೂಡ ಇದೊಂದು BJPಗೆ ಒಂದು ರೀತಿಯ ಪ್ಲಸ್ ಪಾಯಿಂಟ್ ಆದರೆ ಕಾಂಗ್ರೆಸ್ಗೆ ಒಂದು ರೀತಿ ಮೈನಸ್ ಪಾಯಿಂಟ್ ಆಗಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇಂತಹ ಸಮಯದಲ್ಲಿ ಮತ್ತೆ ಹಿಂದೂಗಳಿಗೆ ಬಹುದೊಡ್ಡ ಜಯವೊಂದು ಸಿಕ್ಕಿದೆ. ಹೌದು, ರಾಮ ಮಂದಿರದ ಉದ್ಘಾಟನೆ ಹಿಂದೂಗಳಿಗೆ ಸಿಕ್ಕ ಅತಿ ದೊಡ್ಡ ಜಯ ಎಂದೇ ಭಾವಿಸಲಾಗಿತ್ತು. ಇದರ ಬೆನ್ನಲ್ಲೇ ಇದೀಗ ವಾರಣಾಸಿಯಲ್ಲಿದ್ದಂತಹ ಜ್ಞಾನವ್ಯಾಪಿ ಮಸೀದಿ, ಅಲ್ಲಿ ಹಿಂದೂಗಳು ಪೂಜೆ ಮಾಡಲು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದು ಇದು ಹಿಂದೂಗಳಿಗೆ ಮತ್ತೊಂದು ಮಹಾಜಯ ಅಂತಲೇ ಬಿಂಬಿಸಲಾಗ್ತಿದೆ. ಹಾಗಾದರೆ ಈ ಜ್ಞಾನವ್ಯಾಪಿ ಮಸೀದಿಯ ವಿವಾದ ಏನು? ಅಲ್ಲಿ ನಿಜಕ್ಕೂ ಹಿಂದೂಗಳ ದೇವಾಲಯ ಇತ್ತ? ಈ ಕೋರ್ಟ್ ಏನಿದೆ, ಈ ಜಿಲ್ಲಾ ನ್ಯಾಯಾಲಯ ಏನಿದೆ, ಅದು ಅನುಮತಿ ನೀಡಿದ್ಯಾಕೆ? ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ವಾರಣಾಸಿಯ ವಿವಾದಿತ ಜ್ಞಾನವ್ಯಾಪಿ ಮಸೀದಿಯು ನೆಲಮಾಳಿಗೆಯಲ್ಲಿ ಪೂಜೆ ಸಲ್ಲಿಸಲು ಹಿಂದೂ ಭಕ್ತರಿಗೆ ವಾರಣಾಸಿಯ ಜಿಲ್ಲಾ ನ್ಯಾಯಾಲಯ ಇದೀಗ ಅನುಮತಿಯನ್ನ ಮಾಡಿಕೊಟ್ಟಿದೆ. ಆಚಾರ್ಯ ವೇದವ್ಯಾಸ ಪೀಠದ ಪ್ರಧಾನ ಅರ್ಚಕರಾಗಿರುವಂತಹ ಶೈಲೇಂದ್ರ ಕುಮಾರ್ ಪಾಠಕ್ ವ್ಯಾಸ್ ಅವರು ಸಲ್ಲಿಸಿದ ಅರ್ಜಿಯ ವಿಚಾರಣೆಯ ಬಳಿಕ ಜ್ಞಾನವ್ಯಾಪಿ ಮಸೀದಿಯ ಆವರಣದಲ್ಲಿರುವ ದೇವರು ಮೂರ್ತಿಗಳಿಗೆ ಪೂಜೆ ಸಲ್ಲಿಸಲು ಅವಕಾಶ ನೀಡಬೇಕು ಎನ್ನುವಂತಹ ಭಕ್ತರ ಇದಿತ್ತು, ಅದಕ್ಕೆ ಜಯ ಸಿಕ್ಕಿದೆ. ಜ್ಞಾನವ್ಯಾಪಿ ಮಸೀದಿಯಲ್ಲಿ ಸೀಲ್ ಮಾಡಲಾದ ವ್ಯಾಸ ನೆಲಮಾಳಿಗೆಯಲ್ಲಿ ಪೂಜೆ ಸಲ್ಲಿಸಲು ಹಕ್ಕು ಹಿಂದೂಗಳಿಗೆ ಇದೆ ಎನ್ನುವಂತಹ ಮಹತ್ವದ ತೀರ್ಪನ್ನು ಇದೀಗ ಕೋರ್ಟ್ ಬುಧವಾರ ಪ್ರಕಟಿಸಿದೆ. ಇದರೊಂದಿಗೆ 31 ವರ್ಷದ ಬಳಿಕ ವ್ಯಾಸರ ನೆಲಮಾಳಿಗೆ ಎಂದೇ ಕರೆಯಲಾಗುವ ನೆಲಮಾಳಿಗೆಯಲ್ಲಿ ಪೂಜೆ ಸಲ್ಲಿಸಲು ಮತ್ತೆ ಅವಕಾಶ ಸಿಕ್ಕಂತಾಗಿದೆ. ಇಲ್ಲಿ ಪೂಜೆ ನಡೆಸಲು ಅನುಕೂಲವಾಗಲು ಮುಂದಿನ 7 ದಿನಗಳಲ್ಲಿ ಅಗತ್ಯ ಸಿದ್ಧತೆಯನ್ನು ನಡೆಸುವಂತೆ ಜಿಲ್ಲಾ ಆಡಳಿತಕ್ಕೆ ಕೋರ್ಟ್ ಸೂಚನೆ ನೀಡಿದೆ. ಇನ್ನು ಸ್ನೇಹಿತರೆ, ಸೋಮನಾಥ ವ್ಯಾಸ್ ಅವರ ಕುಟುಂಬವು ಈ ನೆಲಮಾಳಿಗೆಯಲ್ಲಿ ಪೂಜೆ ಸಲ್ಲಿಸಿತ್ತು. ಆದರೆ ಅಲ್ಲಿನ ಸರ್ಕಾರ ಪೂಜೆಯನ್ನು ನಿರ್ಬಂಧಿಸಿತ್ತು. ಜ್ಞಾನವ್ಯಾಪಿ ವಿವಾದ ಕೋರ್ಟ್ ಮೆಟ್ಟಿಲೇರಿದ ಬಳಿಕ ನೆಲಮಾಳಿಗೆಯಲ್ಲಿ ಯಾರೂ ಪ್ರವೇಶಿಸದಂತೆ 1993ರಲ್ಲಿ ಸೀಲ್ ಮಾಡಲಾಗಿತ್ತು. ಕೋರ್ಟ್ ತೀರ್ಪಿಗೆ ಇದೀಗ ಹರ್ಷವನ್ನು ವ್ಯಕ್ತಪಡಿಸಿರುವಂತಹ ಹಿಂದೂ ಭಕ್ತರ ಪರ ವಕೀಲ ವಿಷ್ಣು ಶಂಕರ್ ಜೈನ್, ಹಿಂದೂಗಳಿಗೆ ವ್ಯಾಸರ ನೆಲಮಾಳಿಗೆಯಲ್ಲಿ ಪ್ರಾರ್ಥನೆ ಸಲ್ಲಿಸಲು ಅವಕಾಶವನ್ನು ನೀಡಲಾಗಿದೆ. ಜಿಲ್ಲಾ ಆಡಳಿತವು ಮುಂದಿನ 7 ದಿನದ ಒಳಗೆ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಪ್ರತಿಯೊಬ್ಬರಿಗೂ ಇಲ್ಲಿ ಪೂಜೆ ಸಲ್ಲಿಸುವ ಹಕ್ಕಿದೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ಪ್ರಧಾನ ಅರ್ಚಕರ ಅರ್ಜಿ ಏನಿದೆ, ಆಚಾರ್ಯ ವೇದವ್ಯಾಸ ಪೀಠ ದೇವಸ್ಥಾನದ ಪ್ರಧಾನ ಅರ್ಚಕ ಶೈಲೇಂದ್ರ ಕುಮಾರ್ ಪಾಠಕ್ ವ್ಯಾಸ್ ಏನಿದ್ದಾರೆ, ಅವರು ಜ್ಞಾನವ್ಯಾಪಿ ಮಸೀದಿಯ ನೆಲಮಾಳಿಗೆಯಲ್ಲಿರುವಂತಹ ಶೃಂಗಾರ ಗೌರಿ ಹಾಗೂ ಕಣ್ಣಿಗೆ ಕಾಣಿಸುವ ಕಣ್ಣಿಗೆ ಕಾಣಿಸದ ಇತರ ವಿಗ್ರಹಗಳಿಗೆ ಪೂಜೆ ಸಲ್ಲಿಸಲು ಅನುಮತಿ ನೀಡುವಂತೆ ಅರ್ಜಿ ಸಲ್ಲಿಸಿದ್ರು. ಇದನ್ನು ಪರಿಗಣಿಸಿದ ನ್ಯಾಯಾಲಯ ಇದೀಗ ಆದೇಶವನ್ನು ಕೊಟ್ಟಿದೆ. ಇನ್ನು ಸ್ನೇಹಿತರೆ, ಜ್ಞಾನವ್ಯಾಪಿ ಮಸೀದಿಯು ನೆಲಮಾಳಿಗೆ ಏನಿದೆ, ದಕ್ಷಿಣ ನೆಲಮಾಳಿಗೆ ಸ್ವೀಕೃತಿದಾರನಿಗೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅವರು ನೇಮಿಸುವಂತೆ ವ್ಯಾಸ್ ಅವರು ಮನವಿಯನ್ನು ಜನವರಿ 17ರಂದು ಕೋರ್ಟ್ ಪುರಸ್ಕರಿಸಿತು. 2023 ಸೆಪ್ಟೆಂಬರ್ 25ರಂದು ವ್ಯಾಸ್ ಅವರು ಅರ್ಜಿ ಸಲ್ಲಿಸಿದರು. ಈ ಆದೇಶದಂತೆ ಇದೀಗ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಜನವರಿ 24ರಂದು ದಕ್ಷಿಣದ ಸೆಲ್ಲರ್ ಅನ್ನು ಸುಬರ್ದಿಗೆ ತೆಗೆದುಕೊಂಡಿತ್ತು. ವ್ಯಾಸ್ರವರ ಅರ್ಜಿಗೆ ಅಂಜುಮನ್ ಇಂತೆಜಾಮಿಯಾ ಮಸೀದಿ ಅಂದರೆ AIM ನಿರ್ವಹಣಾ ಸಮಿತಿ ಆಕ್ಷೇಪವನ್ನು ಸಲ್ಲಿಸಿತು. ಈ ಅರ್ಜಿಯು ಪೂಜಾ ಸ್ಥಳಗಳಲ್ಲಿ ಕಾಯ್ದೆ ಮತ್ತು ವಕ್ಫ್ ಕಾಯ್ದೆ ಅಡಿ ಮಾನ್ಯವಲ್ಲ ಎನ್ನುವಂತಹ ವಾದವನ್ನು ಮಾಡಿತ್ತು. ಈ ಆದೇಶವನ್ನು ಮೇಲಿನ ನ್ಯಾಯಾಲಯದಲ್ಲಿ ಪ್ರಶ್ನಿಸುವುದಾಗಿ ಅಂಜುಮನ್ ಇಂತೆಜಾಮಿಯಾ ಮಸೀದಿಯ ಸಮಿತಿಯ ಪರ ವಕೀಲ ಅಲ್ಕಾ ಅಹ್ಮದ್ ತಿಳಿಸಿದ್ದಾರೆ. ಮಸೀದಿ ಸಮಿತಿಯಲ್ಲಿ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ನ್ಯಾಯಾಲಯದ ಫೆಬ್ರವರಿ 8ಕ್ಕೆ ನಿರ್ಧರಿಸಲಾಗಿದೆ. ಇನ್ನು ಸ್ನೇಹಿತರೆ, ಈ ಹಿಂದೆ ಕೂಡ ಇಬ್ಬರು ಹಿಂದೂ ಭಕ್ತೆಯರು ಕೂಡ ಇದರ ಕುರಿತು ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಅವರಿಗೂ ಈ ರೀತಿ ಫಲಿತಾಂಶ ಬಂದಿರೋದು ತುಂಬ ಖುಷಿಯನ್ನು ತಂದಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಹೇಳೋದಾದರೆ ಇದೀಗ ಭಾರತದಲ್ಲಿ ಒಂದು ಹಿಂದುತ್ವದ ಟ್ರೆಂಡ್ ಶುರುವಾಗಿದೆ. ಅದೇನು ಹೊಸದಲ್ಲ. ಅಂದರೆ ರಾಮ ಮಂದಿರ ನಿರ್ಮಾಣವಾದ ಮೇಲೆ ಇದೊಂದು ರೀತಿ ಟ್ರೆಂಡ್ ಆಗ್ತಾ ಇದೆ. ಅದು ಕರ್ನಾಟಕದಲ್ಲೂ ಕೂಡ ಎಫೆಕ್ಟ್ ಹೊಡೆಯುತ್ತಿರುವಂಥದ್ದು ನೀವೆಲ್ಲರೂ ನೋಡಿರಬಹುದು. ಇತ್ತೀಚೆಗೆ ಮಂಡ್ಯದಲ್ಲಿ ಆದಂತಹ ಬೆಳವಣಿಗೆಗಳು ನಿಮ್ಮನ್ನು ಹೆಚ್ಚು ಗಮನವನ್ನು ಕರೆಯಿಸುವಂತೆ ಮಾಡಿರುವಂಥದ್ದು ನಿಮಗೆ ಗೊತ್ತಿರುವಂಥದ್ದು. ಹನುಮ ಧ್ವಜ ಏನಿದೆ, ಆ ಪ್ರಕರಣವೇ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಒಟ್ಟಿನಲ್ಲಿ ಸ್ನೇಹಿತರೆ, ಈಗಾಗಲೇ ನಮಗೆ ರಾಮ ಮಂದಿರದ ಜಯ ಸಿಕ್ಕಿದೆ. ಇದೀಗ ಜ್ಞಾನವ್ಯಾಪಿ ಮಸೀದಿಯಲ್ಲಿ ಕೂಡ ಹಿಂದೂಗಳಿಗೆ ಪೂಜೆ ಮಾಡಲು ಅವಕಾಶವನ್ನು ಮಾಡಿಕೊಡಲಾಗಿದ್ದು ಇದು ಹಿಂದೂಗಳಿಗೆ ಮತ್ತೊಂದು ಜಯ ಎಂದೇ ಭಾವಿಸಲಾಗ್ತಾ ಇದೆ. ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ TV ಕನ್ನಡ.